ಈ ಊರಿನ ಕಟಕರು. ಅಂದ ಮೇಲೆ ನನ್ನ ಹೆಂಡತಿಯನ್ನು ಹೇಗೆ ಬದುಕಿಸಿಕೊಳ್ಳಲಿ ತಂದೆ, ಹೇಗೆ ಬದುಕಿಸಿಕೊಳ್ಳಲಿ? ಯಾರಾದರೂ ಈ ಬಡ ರೈತನಿಗೆ ಹಣದ ಸಹಾಯ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಯಾಕಪ್ಪ ನಿನ್ನ ಕಣ್ಣಂಚಲ್ಲಿ ಕಣ್ಣೀರು? ಕುಮಾರ, ನಿನ್ನ ತಾಯಿಯನ್ನು ಬದುಕಿಸಿಕೊಳ್ಳಬೇಕಾದರೆ 2 ಲಕ್ಷ ಹಣ ಕೇಳುತ್ತಿದ್ದಾರಪ್ಪ ಈ ಆಸ್ಪತ್ರೆಯಲ್ಲಿ. ಅಪ್ಪ, ಹೇಗಾದರೂ ಮಾಡಿ ನನ್ನ ತಾಯಿಯನ್ನು ಬದುಕಿಸಿಕೊಡಪ್ಪ, ನಿನಗೆ ಕೈ ಮುಗಿದು ಕೇಳುತ್ತೇನೆ, ಕೈ ಮುಗಿದು ಕೇಳುತ್ತೇನೆ. ಹೇಗೆ ಬದುಕಿಸಿಕೊಳ್ಳಲಿ ಕಂದ, ಹೇಗೆ ಬದುಕಿಸಿಕೊಳ್ಳಲಿ? ಹೇಗೆ ಉಳಿಸಿಕೊಳ್ಳಲಿ ಕಂದ? ವಿಕ್ರಮ, ಈಗ ಬಂದೇನಪ್ಪ ಕಾಡಿನಿಂದ? ಹೌದಪ್ಪಾಜಿ, ನಮ್ಮ ತಾಯಿಯನ್ನು ಆಸ್ಪತ್ರೆಗೆ ಹೋದ ವಿಷಯ ತಿಳಿದು ಈಗ ತಾನೇ ಬಂದೆ. ಇದೇನ ನಿಮ್ಮ ಕಣ್ಣಂಚಿನಲ್ಲಿ ಕಣ್ಣೀರು? ಯಾಕೆ ಅತ್ತಿಗೆಗೆ ಇನ್ನೂ ಗುಣವಾಗಿಲ್ಲವೇ? ಇಲ್ಲ ತಮ್ಮ, ಇಲ್ಲ. ಈ ನಿನ್ನ ಅತ್ತಿಗೆ ಗುಣವಾಗಬೇಕಾದ್ರೆ 2 ಲಕ್ಷ ಹಣ ಕೇಳುತ್ತಿದ್ದಾರಪ್ಪ ಈ ಆಸ್ಪತ್ರೆಯಲ್ಲಿ. ನನ್ನ ಬಾಳೆಯ ಬೆಳೆಯ ಮೇಲೆ ಸಾಲ ಕೇಳಬೇಕಾದರೆ ಬಾಳೆಯ ಬೆಳೆಯನ್ನು ಕತ್ತರಿಸಿ ಹಾಕಿದಾರಪ್ಪ ಈ ಊರಿನ ಪಾಪಿಗಳು. ನಮ್ಮ ಬಾಳೆ ತೋಟವನ್ನು ಸರ್ವನಾಶ ಮಾಡಿದ್ದು ಬೇರೆ ಯಾರು ಅಲ್ಲ ಅಪ್ಪಾಜಿ, ಇದೇ ಊರಿನ ಬಂಡ ಗೌಡ. ಹೌದಣ್ಣ, ಅದೇ ಸೇಡಿಗಾಗಿ ಆ ಗೌಡನ ಮನೆಗೆ ನುಗ್ಗಿ 1 ಲಕ್ಷ ಪರಿಹಾರಧನ ತಂದಿದ್ದೇವೆ. ಹೌದೇನಪ್ಪ ನಮ್ಮ ಗೌಡ್ರು? ಹೌದೇನಪ್ಪ ನಮ್ಮ ಗೌಡ್ರು ಹಣವು ಕೊಟ್ಟಿದ್ದಾರ? ಒಳ್ಳೇದಾಯ್ತು ತಮ್ಮ, ಒಳ್ಳೇದಾಯ್ತು. ವಿಕ್ರಮ, ಮೊದಲು ಈ ಹಣವನ್ನು ಆಸ್ಪತ್ರೆಗೆ ಕಟ್ಟಿ ಬರೋಣ. ನಡೆ ಅಪ್ಪಾಜಿ, ಬೇಗ ಹೋಗಿ ನಮ್ಮ ತಾಯಿಯನ್ನು ಬದುಕಿಸಿಕೊಳ್ಳೋಣ. ನಿಂತ್ಕೊಳ್ಳಿ ಬಾವ. ಅಂದ ಹಾಗೆ ಇವನ್ ಯಾರು? ಇವನು ಬೇರೆ ಯಾರೋ ಅಲ್ಲಮ್ಮ ಸರೋಜ, ನನ್ನ ಗೆಳೆಯನ ಮಗ. ಆಸ್ತಿಗೋಸ್ಕರ ಈ ಊರಿನ ರೌಡಿಗಳು ಅವರ ತಂದೆ ತಾಯಿಯನ್ನು ಕೊಂದು ಹಾಕಿದರು. ಅವನನ್ನು ಕೊಂದು ಹಾಕುತ್ತಾರೆ ಎಂಬ ಭಯಕ್ಕಾಗಿ ಅವನನ್ನು ಬೆಟ್ಟದಲ್ಲಿ ಗುಡಿಸಲು ಕಟ್ಟಿ ಜೋಪಾನ ಮಾಡಿದ್ದೆ. ಈಗ ಬೆಳೆದವನು ದೊಡ್ಡವನಾಗಿ ನಮ್ಮ ಮನೆಗೆ ಬಂದಿದ್ದಾನೆ. ಇದೇನು ಯಜಮಾನ್ರೆ, ಕೈಯಲ್ಲಿ ಬ್ಯಾಗ್ ಹಿಡಿದುಕೊಂಡು ಬಂದಿದ್ದೀರಲ್ಲ, ಇದ್ರಲ್ಲಿ ಏನಿದೆ? ಇದರಲ್ಲಿ 1 ಲಕ್ಷ ಹಣ ಇದೆ ಸರೋಜ, ಇದನ್ನು ಆಸ್ಪತ್ರೆಗೆ ಕಟ್ಟಬೇಕಾಗಿದೆ. ರೀ, ಈ ಹಣವನ್ನ ನನಗೆ ಕೊಡಿ, ನಾನು ಬಂಗಾರದ ಒಡವೆಗಳನ್ನ ಮಾಡಿಸಿಕೊಳ್ಳುವೆ. ಬೇಡ ಸರೋಜ, ಬೇಡ. ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ಕಟ್ಟಲೇಬೇಕಾಗಿದೆ. ಅದಕ್ಕೆ ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ನನ್ನ ಅತ್ತಿಗೆ ಹಣ ಬೀಳುವುದು ಖಂಡಿತ. ಅದಕ್ಕೆ ನನ್ನ ಅತ್ತಿಗೆ ಗುಣವಾಗಿ ಬಂದ ಮೇಲೆ ನಾನೇ ನಿನಗೆ ಬಂಗಾರದ ಒಡವೆ ಮಾಡಿಸಿಕೊಡ್ತೇನೆ. ಹೌದು ಸರೋಜ, ನನ್ನ ತಮ್ಮ ಹೇಳುವ ಮಾತು ಸತ್ಯವಿದೆ. ಮುಂದಿನ ಪೀಕದಲ್ಲಿ ಬಂದ ಕೂಡಲೇ ನಿನಗೆ ಬಂಗಾರದ ಒಡವೆ ನಾನೇ ಮಾಡಿಸಿಕೊಡುತ್ತೇನಮ್ಮ. ಸಾಕು ನಿಲ್ಲಿಸು ಮಾವ ನಿನ್ನ ಮಾತಂಡ. ಮೊದಲು ನನಗೆ ಹಣ ಬೇಕು. ಸರೋಜ, ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ನನ್ನ ಅತ್ತಿಗೆ ಹಣ ಬೀಳುವುದು ಖಂಡಿತ. ನಿನ್ನ ಅಧಿಕಾರ ನನ್ನ ಮುಂದೆ ಚಲಾಯಿಸಬೇಡ. ನಾನು ತಂದ ನಾಯಿ ನೀನು. ನಾನು ಈ ಮನೆಗೆ ನಾಯಿಯಾಗಿ ಬಂದಿಲ್ಲ. ಕಾಲೇಜ್ನಲ್ಲಿ ನಿನ್ನನ್ನ ಪ್ರೀತಿ ಮಾಡಿ ನನ್ನ ಹೆಸರಿಗಿದ್ದ 10 ಎಕರೆ ಜಮೀನನ್ನ ತೆಗೆದುಕೊಂಡು ಬಂದು ನಿನ್ನನ್ನ ಮದುವೆಯಾಗಿದ್ದೇನೆ. ನೀನು ಹೇಳುವ ಮಾತು ಸತ್ಯವಿದೆ ಸರೋಜವ್ವ, ಆದರೆ ಮನೆಯ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಬೇಕು. ನನಗೆ ಅರ್ಥದ ಮಾತು ಹೇಳೋ ಅನಾಥ. ನಾನು ಈ ಮನೆಯ ಯಜಮಾನ್ತಿ. ನನಗೆ ಬೇಕಾದ ಒಡವೆಗಳನ್ನು ಹಾಕಿಕೊಂಡು ಮೆರಿಬೇಕೆನ್ನೋದೇ ನನ್ನ ಆಸೆ. ಸರೋಜ, ನಿನ್ನ ಆಸೆಗೆ ಸ್ವಲ್ಪ ಮಿತಿ ಇರಲಿ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನಿನಗೆ ಹೇಗೆ ತಿಳಿಯುತ್ತೋ ಹಾಗೆ ಮಾಡು. ನನಗೆ ಹೇಗೆ ತಿಳಿಯುತ್ತೋ ನಾನು ಹಾಗೆ ಮಾಡೋದು.
ಅಣ್ಣ ಅವಳ ಮಾತ್ರ ಏನು ಕೇಳ್ತಿರುವ ಅಣ್ಣ? ಮೊದಲು ಈ ಹಣವನ್ನು ಆಸ್ಪತ್ರೆಗೆ ಕಟ್ಟಿ ಬರೋಣ ನಡಿ. ಹೋಗಿ ಹಣವನ್ನು ಕಟ್ಟಿ ಬರೋಣ ಬಾ. ನಡಪ್ಪ ಹೋಗೋಣ. ಏನು, ನನ್ನ ಹೆಂಡತಿ ತೀರಿಕೊಂಡಳ? ಕಾವೇರಿ, ಮೇಲೆ ನಾನು ಹೇಗೆ ಜೀವನ ಸಾಗಿಸಲಿ? ಕಾವೇರಿ, ಹೇಗೆ ಜೀವನ ಸಾಗಿಸಲಿ? ಅಮ್ಮ, ನಿನ್ನ ಮಗನನ್ನು ಪರದೇಶಿ ಮಾಡಿ ಹೋದೆಯಾ ತಾಯಿ? ಇನ್ನು ಮುಂದೆ ನಾ ಯಾರಿಗೆ ಅಮ್ಮ ಎಂದು ಕರೆಯಲಿ ತಾಯಿ? ಅಮ್ಮ ಎಂದು ಕರೆಯಲಿ? ಅಮ್ಮ, ನಿನ್ನ ಮೊದ್ದು ಮಗನಂತೆ ನಿನ್ನೊಂದಿಗೆ ಕೂಡಿ ಬಾಳಬೇಕೆಂದರೆ ಸತ್ತು ಸ್ವರ್ಗ ಸೇರಿದೆಯಾ ತಾಯಿ? ಸ್ವರ್ಗ ಸೇರಿದೆಯಾ? ಅತ್ತಿಗೆ, ಹೆತ್ತ ಮಗನಂತೆ ತುತ್ತು ಮಾಡಿ ಉಣಿಸಿ ಬೆಳೆಸಿದೆ. ನೀನೇ ಸತ್ತ ಮೇಲೆ ಹೇಗೆ ಜೀವನ ಸಾಗಿಸುವುದಮ್ಮ? ಈ ಮನೆಯಲ್ಲಿ ಹೇಗೆ ಜೀವನ ಸಾಗಿಸುವುದು? ಕಾವೇರಿ, ನಿನ್ನ ಉಳಿಸಿಕೊಳ್ಳುವುದಕ್ಕಾಗಿ ಕಂಡವರ ಕಾಲು ಹಿಡಿದು ಹಣ ಬೇಡಿಕೊಂಡರೂ ಯಾರೂ ಹಣ ಕೊಡಲಿಲ್ಲ ಕಾವೇರಿ. ಈ ಪಾಪಿಗೆ ನನ್ನನ್ನು ಕ್ಷಮಿಸಿ ಬಿಡು ಕಾವೇರಿ, ನನ್ನನ್ನು ಕ್ಷಮಿಸಿ ಬಿಡು. ಅಮ್ಮ, ಅಮ್ಮ, ನಾನು ಅಮ್ಮ ಎಂದರೆ ಸಾಕು. ನನ್ನ ಕೆನ್ನೆಗೆ ಮುತ್ತಿಟ್ಟು ಬಾಯಲ್ಲಿ ತುತ್ತಿಟ್ಟು ಉಣಿಸುತ್ತಿದ್ದೆ ಅಮ್ಮ, ಉಣಿಸುತ್ತಿದ್ದೆ. ಈಗ ನೀನಿಲ್ಲದೆ ನಾ ಹೇಗೆ ಬದುಕಲಿ ತಾಯಿ? ಹೇಗೆ ಬದುಕಲಿ? ಕಾವೇರಿ, ನಾನು ಹೊಲದಲ್ಲಿ ಹುಂಬಣತೆ ದುಡಿಯುವಾಗ ಬೆವರು ಸುರಿಸುವುದನ್ನು ಕಂಡು ಆಡಿನ ಸೀರೆ ಸೆರಗಿನಿಂದ ನನ್ನ ಮುಖ ಒರೆಸುತ್ತಿದ್ದೆಯಲ್ಲ ಕಾವೇರಿ. ಈಗ ನಿನ್ನಂತ ಧರ್ಮ ಪತ್ನಿಯನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ ಕಾವೇರಿ? ಹೇಗೆ ಬದುಕಲಿ? ಸಮಾಧಾನ ಮಾಡಿಕೊಳ್ಳಿ ಯಜಮಾನ್ರೆ, ಸಮಾಧಾನ ಮಾಡಿಕೊಳ್ಳಿ. ಸತ್ತು ಸ್ವರ್ಗ ಸೇರಿದ ನನ್ನ ತಾಯಿ ಅಂತಿಮ ಸಂಸ್ಕಾರ ಮಾಡೋಣ ಬನ್ನಿ. ಯಾಕೆ ಸಾಹೇಬ್ರಿ, ನಾವೇನು ತಪ್ಪು ಮಾಡಿದ್ದೇವೆ ಅಂತ ನಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ಕೋಟಾನು ವ್ಯವಹಾರ ನಡೀತಿದೆ ನಮಗೆ ಗೊತ್ತಾಗಿದೆ ಸಾಹೇಬ್ರಿ. ನಮ್ಮ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ಇಲ್ಲ. ಅರೆಸ್ಟ್ ಮಾಡಬೇಡಿ ಸಾಹೇಬ್ರಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಹಾಗಾದರೆ ಈ ಬ್ಯಾಗಿನಲ್ಲಿ ಬೀಚಿ ತೋರಿಸು. ನೋಡಿ ಸಾಹೇಬ್ರೆ, ಇದರಲ್ಲಿ ಕೋಟಾ ನೋಟು ಇಲ್ಲ, ಬೇಕಾದ್ರೆ ನೋಡಿಕೊಳ್ಳಿ. ಹೀಗೆ ಹೇಳ್ತೀಯ ಬದ್ಮಾಸ್? ಇದರಲ್ಲಿ ಕೋಟಾನು ಹೊಡಿದೆ, ಅದಕ್ಕಾಗಿ ಇನ್ನು ಅರೆಸ್ಟ್ ಆಗಲೇಬೇಕು. ಅರೆಸ್ಟ್ ಮಾಡಬೇಡಿ ಸಾಹೇಬ್ರಿ, ಅರೆಸ್ಟ್ ಮಾಡಬೇಡಿ. ಈ ಹಣ ಕೊಟ್ಟಿದ್ದು ಈ ಊರಿನ ನಂಜೇಗೌಡ. ಲೇ ನಾಲ್ಕರ ಮಕ್ಕಳ, ಮಾಡೋದೆಲ್ಲ ನೀವೇ ಮಾಡಿ. ಈಗ ಗೌಡ್ ಮೇಲೆ ಹಾಕ್ಲಿಕ್ಕೆ ನಾಚಿಕೆ ಆಗೋದಿಲ್ವೇ? ಪೇಶೆ ಅರೆಸ್ಟ್ ಮಾಡಿದ್ರು. ಸಾಹೇಬ್ರಿ, ಆ ವಿಕ್ರಮನನ್ನು ಬಿಟ್ಟು ಬಿಡಿ ಸಾಹೇಬ್ರಿ. ಬೇಕಾದ್ರೆ ನನ್ನನ್ನು ಅರೆಸ್ಟ್ ಮಾಡಿ ಸಾಹೇಬ್ರಿ, ನನ್ನನ್ನು ಅರೆಸ್ಟ್ ಮಾಡಿ. ಹಾಗೆ ಅವನನ್ನು ಬಿಡ್ಲಿಕ್ಕೆ ಬರೋದಿಲ್ಲ. ಏಕೆಂದರೆ ರೆಡ್ಡಾಗಿ ಸಿಕ್ಕ ಅವನು ಅರೆಸ್ಟ್ ಆಗಲೇಬೇಕು. ಸರ್, ನನ್ನ ತಾಯಿ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾಳೆ. ಅವಳ ಅಂತಿಮ ಸಂಸ್ಕಾರ ಮುಗಿಯುವವರೆಗೂ ನನ್ನನ್ನು ಬಿಟ್ಟು ಬಿಡಿ ಸರ್, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಹಾಗೆ ನಿನ್ನನ್ನು ಬಿಡ್ಲಿಕ್ಕೆ ಬರುವುದಿಲ್ಲ, ನೀನು ಅರೆಸ್ಟ್ ಆಗಲೇಬೇಕು. ನಡಿ ಸ್ಟೇಷನ್ಗೆ. ಅಮ್ಮ, ನಿನ್ನ ಮುದ್ದು ಮಗನಂತೆ ನಿನ್ನೊಂದಿಗೆ ಇದ್ದು ಜೀವನ ಸಾಗಿಸಬೇಕೆಂದರೆ ಸತ್ತು ಸ್ವರ್ಗ ಸೇರಿದೆಯಾ ತಾಯಿ? ಸತ್ತು ಸ್ವರ್ಗ ಸೇರಿದೆಯಾ?
ಜೋಡಿ ಹುಲಿಗಳಂತೆ ಕೂಡಿ ಬದುಕಬೇಕೆಂದ ನಮ್ಮನ್ನು ಅಗಲಿ ಜೈಲು ಸೇರಿದೆಯಾ ವಿಕ್ರಮ್, ಜೈಲು ಸೇರಿದೆಯಾ? ಅಯ್ಯೋ ದೇವ್ರೇ, ಅಲ್ಲಿ ನೋಡಿದರೆ ನನ್ನ ಹೆಂಡತಿಯ ಸಾವು, ಇಲ್ಲಿ ನೋಡಿದರೆ ನಮ್ಮ ವಿಕ್ರಮ ಜೈಲಿಗೆ ಹೋದನು. ಇದನ್ನು ನೋಡಿ ನಾನು ಹೇಗೆ ಸಹಿಸಲಿ ತಾಯಿ, ಹೇಗೆ ಸಹಿಸಲಿ? ನಡೆಯಪ್ಪ, ಹೋಗೋಣ ನಡಿ. ಚಂದ್ರ